ಅಣ್ಣ ದೇವ್ರಂತಕ್ಕೂ ಬಂದ್ ಉದ್ರಿ ಕೇಳೋಂಗಲ್ಲ ಅದ್ರ ಸಂಬಂಧ ಉದ್ರಿ ಇಲ್ಲ ಅಣ್ಣ ಬಿಸ್ನೆಸ್ ಎಲ್ಲ ಹಾಕಿದ್ದಣ ಅದು ಅಕೌಂಟ್ ಬುಕ್ ಮಾಡ್ಕೊಂಡ್ ನಮ್ದು ಉಗಾದಿ ಮಟ್ಟ ಮಾತ್ರ ನಮ್ ಕಡೆ ರೊಕ್ಕ ನಿಗೋದೇ ಇಲ್ಲ. ನಾವೇನು ವಿಜಯ ಮೇಲೆ ನಂಗೆ ಜಾಗ ಸಾಲ ಮಾಡಿ ಊರ್ಬಿಟ್ಟು ಹೋಗಂಗಿಲ್ಲ. ಬಾಳ ಅಂದ್ರೆ 500,000 ಮಾಡ್ತೀವಿ. ನಾನು ಅದನ್ನ ಹೇಳ್ತೇನ್ರಿ ಅವಂಗ ಅಲ್ಲಿ ನೋಡ್ರಿ ಇಲ್ಲಿ ಏನ್ ಬರ್ದನ್ರಿ ಉದ್ರಿ ಕೇಳಬೇಡಿ ಗ್ರಾಹಕರು ದೇವರ ಜೊತೆ ದೇವ್ರಿಗೆ ಉದ್ರಿ ಕೊಡಲ್ಲ ಮತ್ತೆ ದೇವ್ರಿಗೆ ಉದ್ರಿ ಕೊಡಂಗಿಲ್ಲ ಮತ್ತೆ ಯಾರು ಕೊಡ್ತೀವ? ಯಾರು ಕೊಡ್ತೀವ ನೀನೆ ಧರ್ಮಸ್ಥಳಕ್ಕೆ ಗುಂಡಿ ರೊಕ್ಕ ಆಗಿಬಿಡ್ತಿರ್ಲಿಲ್ಲ. ಏನು ಈ ಫ್ರೆಂಡ್ಸ್ ಚಂದ್ರ ಅಂತ ಹಂಗ ತಗೋಣ ಹಂಗ ಹೋಗದ ಕೊಟ್ರ ಮನೆ ಹಾಕೊಂಡ್ ಇಡಾತೀವಿ. ಕಿಸ್ದಾಗ ಮಾತ್ರ ₹1 ಇಲ್ಲ. ಎಲ್ಲಿ ಅಂಗಡಿ ಇದೆ ತಿನ್ನೋದು ಉಣ್ಣೋದು ಹೋಗ್ಬಿಡ್ತದೆ. ರೊಕ್ಕ ಅಂತೂ ಕೊಡಂಗಿಲ್ಲಪ್ಪ. ರೊಕ್ಕ ಮಾತ್ರ ಕೊಡಂಗಿಲ್ಲ. ನಾವು ಮಾತ್ರ ದೊಡ್ಡ ದೊಡ್ಡ ಸಾಹುಕಾರ ನಾವು ಕೊಟ್ಟವ್ರಂತೂ ಕೊಡಂಗಿಲ್ಲ. ನಾವು ಕೊಟ್ಟದ್ ಬಿಡಂಗಿಲ್ಲ. ಹೊಂಟೇವಿ ಉದ್ರಿ ಮಾಡಾಕ. ಇನ್ನೊಂದ್ ಸ್ವಲ್ಪ ಬಾಯ್ಲೆ ನೀನ್ ಗ್ರಾಹಕರಿಗೆ ದೇವ್ರ ಅಂತೇಳಿ ಅನ್ಬೇಡ. ಉದ್ರಿ ಕೊಡುದಿಲ್ಲ ಅಂತೇಳಿ ಡೈರೆಕ್ಟ್ ಆಗಿ ಹೇಳ. ಏ ಅಣ್ಣ ಹಂಗ್ಯಾಕಂತೀವ ಅಣ್ಣ ನಮ್ನೇನ್ ಹೊಡಿಸಿಡ್ಬೇಕಂತ ಮಾಡಿ ನೋಡ್ತಮ್ಮ ಇನ್ನ ಅಕ್ಕಿ ಪ್ರೀತಿ ಎಲ್ಲ ಬೇಡ. ಕೊಡಾಕತ್ತಂದ್ರ ಕೊಡಾಕತ್ತ ಅನ್ಬೇಕ, ಇಲ್ಲ ಅಂದ್ರ ಇಲ್ಲ ಅಂತ ಹೇಳ್ಬೇಕ. ಅದನ್ನ ಬಿಟ್ಬಿಟ್ಟು ದೇವ್ರ ದೇನ್ರ ಅಂತ ಏನಿದೆ ಕರೆಕ್ಟ್ ಆಗಿ ಹೇಳ್ಬಿಡ. ಉದ್ರಿ ಕೊಡೋಲ್ಲ ಅಂತೇಳಿ ನಾವು ಮುಚ್ಕೊಂಡು ಏನ ಅದನ್ನ ಬಿಟ್ಬಿಟ್ಟು ಹಿಂಗೆಲ್ಲ ಉಲ್ಟಾ ಪಲ್ಟಾ ಮಾತಾಡ್ಬೇಡ. ಉದ್ರಿ ಕೊಡಕ್ಕಾಗಲ್ಲ ಅಂತ ಡೈರೆಕ್ಟ್ ಆಗಿ ಉದ್ರಿ ಕೊಡಕ್ಕಾಗಲ್ಲ ಎಲ್ಲ ಮಾಲೆಲ್ಲ ಹಂಗ ಬರ್ತಾವ ಅಂತ ಮಾಡಿ ರೊಕ್ಕ ಕೊಟ್ಟಾಗ ಬರ್ತಾವ. ರೊಕ್ಕ ಕೊಟ್ಟು ಹೋಗ್ಲಿಪ್ಪ